ನಮಸ್ಕಾರ, ವೆಲ್ಕಮ್ ಟು ಫೈಲ್ ಕನ್ನಡ. ಇವತ್ತಿನ ಎಪಿಸೋಡಲ್ಲಿ ನಾವು ಒಂದು ಬ್ಯೂಟಿಫುಲ್ ಆಗಿರೋ ನೇಚರ್ ಪ್ಲೇಸಿಗೆ ಬಂದಿದ್ದೀವಿ. ಮೌಂಟ್ ತಕಾವೋ ಅಂತ. ಇದು ಟ್ರೆಕ್ಕಿಂಗ್ ಪ್ಲೇಸು. ಸೊ ಈಗ ಜಸ್ಟ್ ಸ್ಟೇಷನಿಂದ ಇಳಿದು ತಕಾವೋ ಸಂಗೋಚಿ ಅನ್ನೋ ಸ್ಟೇಷನಲ್ಲಿ ಇಳಿದು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು. ಸೊ ಟ್ರೆಕ್ಕಿಂಗ್ ಮಾಡ್ತಾ ಮಾಡ್ತಾ ಏನೇನು ಸಿಗುತ್ತೆ ನೋಡೋಣ ಬನ್ನಿ. ಸೊ ನೋಡ್ಬೋದು, ಮೌಂಟ್ ತಕಾವೋದು ರೋಡ್ ಮ್ಯಾಪ್ ಕೊಟ್ಟಿದ್ದಾರೆ. ಸೊ ಈ ಮೌಂಟ್ ತಕಾವೋ ಅಲ್ಲಿ ಸುಮಾರು ಟ್ರೈಲ್ಸ್ ಇದೆ, 6 ಟ್ರಯಲ್ ಇದೆ ನೋಡ್ಬೋದು ನೀವು. ಸೊ ನಾವು ಕರೆಂಟ್ಲಿ ಟ್ರಯಲ್ 6 ತೊಗೋಬೇಕು. ಟ್ರಯಲ್ 6 ನೋಡೋಣ, ಟ್ರಯಲ್ 6 ಹೇಗೆ ಹೋಗುತ್ತೆ, ಇಲ್ಲಿಂದ ಸ್ಟಾರ್ಟ್ ಮಾಡಿ ಎಲ್ಲಿವರೆಗೂ ಆಗುತ್ತೆ ನೋಡೋಣ ಬನ್ನಿ. ಸೊ ಇದು ಎಂಟ್ರಿ ಪಾಯಿಂಟು. ಇಲ್ಲಿ 2 ಥರ ಇದೆ. ಟ್ರೈಲ್ನ ನೀವು ನಡ್ಕೊಂಡು ಹತ್ಕೊಂಡು ಟ್ರೆಕ್ಕಿಂಗ್ ಕೂಡ ಮಾಡ್ಬೋದು, ಇಲ್ಲ ಕೇಬಲ್ ಕಾರ್ ಫೆಸಿಲಿಟಿ ಕೂಡ ಇದೆ. ಸೊ ಇಲ್ಲೆಲ್ಲ ಜನ ಕೇಬಲ್ ಕಾರ್ಗೆ ಟಿಕೆಟ್ ತೊಗೊಳ್ಳೋದಕ್ಕೆ ಕ್ಯೂ ನಿಂತಿದ್ದಾರೆ ನೋಡ್ಬೋದು. ನಾವು ಈಗ ಹೋಗ್ತಾ ಟ್ರೈಲ್ 6 ಟ್ರೆಕ್ಕಿಂಗ್ ಮಾಡ್ಕೊಂಡೇ ಹೋಗ್ತೀವಿ, ನೋಡೋಣ ಬನ್ನಿ. ಸೊ ಟ್ರೈಲ್ 6ಗೆ ನಾವು ರೈಟ್ ಸೈಡ್ ಹೋಗಬೇಕು. ಹೋಗ್ತಾ ಬಿವಾತಕಿ ಫಾಲ್ಸ್ ಕೂಡ ಸಿಗುತ್ತಂತೆ, ನೋಡೋಣ ಬನ್ನಿ. ಲೆಟ್ಸ್ ಸ್ಟಾರ್ಟ್. ಆ್ಯಕ್ಚುಯಲ್ ಟ್ರೆಕ್ಕಿಂಗ್ ರೋಡ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ತಿಕ್ಕು ಫಾರೆಸ್ಟ್ ಮಧ್ಯ ಟ್ರೆಕ್ಕಿಂಗ್ ಮಾಡ್ತಾ ಹೋಗಬೇಕು. ಫುಲ್ಲು ಒಂಥರ ಕೋಲ್ಡ್ ವೆದರ್ ಇದೆ. ಬರ್ಡ್ಸ್, ಇನ್ಸೆಕ್ಟ್ಸ್ ಸೌಂಡ್ಸ್ ಕೇಳ್ತಾ ಇದೆ. ಆ್ಯಂಡ್ ಹಾಗೆ ಪಕ್ಕದಲ್ಲೇ ನೀರು ಕೂಡ ಹರಿತಾ ಇದೆ, ಮೇಲಿಂದ ಹರ್ಕೊಂಡ್ಬರ್ತಾ ಇದೆ. ಇಲ್ಲೇ ಹೋಗ್ತಾ ಇರಬೇಕಾದ್ರೆ ಇಲ್ಲೊಂದು ಕೇವ್ಸ್ ಥರ ಇದೆ, ಗೊತ್ತಿಲ್ಲ ಇದೇನಂತ. ಮೇ ಬಿ ಇಲ್ಲಿನ ಒಂದು ದೇವ್ರ ಥರ ಅನಿಸುತ್ತೆ. ನೀವು ನೋಡ್ಬೋದು, ಜಾಗಟೆ ಎಲ್ಲ ಇಟ್ಟಿದ್ದಾರೆ. ಸೊ ಇದೇ ಬಿವಾತಕಿ ಫಾಲ್ಸು. ಇಲ್ಲೇ ಒಂದು ಶ್ರೈನ್ ಟೆಂಪಲ್ ಕೂಡ ನೋಡ್ಬೋದು ನೀವು. ನೋಡ್ಬೋದು ಇಲ್ಲಿ ಯಾವ ಥರ ಪ್ರೇಯರ್ ಮಾಡ್ತಾ ಇದ್ದಾರೆ ಅಂತ. ಸೇಮ್ ನಮ್ಮ ಇಂಡಿಯಾದಲ್ಲಿ ಹೇಗೆ ನಾವು ಗಂಟೆ ಬಾರಿಸಿ ನಮಸ್ಕಾರ ಮಾಡ್ತೀವೋ, ಇಲ್ಲೂ ಅದೇ ಥರ ಮಾಡ್ತಾ ಇದ್ದಾರೆ. ಸಖತ್ ಕಾಮಾಗಿದೆ ಪ್ಲೇಸು. ಸೊ ನಾವೀಗ ಫಾಲ್ಸ್ ನೋಡಿದ್ವಿ, ಮತ್ತು ನಮ್ಮ
ಮೌಂಟ್ ತಕಾವ ಪೀಕ್ ಕಡೆಗೆ ಟ್ರೆಕ್ಕಿಂಗ್ನ ಕಂಟಿನ್ಯೂ ಮಾಡೋಣ. ಆಲ್ಮೋಸ್ಟ್ ಒಂದು ಅರ್ಧ ದಾರಿ ಬಂದಿದ್ದೀವಿ. ಬರ್ತಾ ಬರ್ತಾ ಇಲ್ಲೆಲ್ಲ ನೋಡ್ತಾ ಏನು ಆಶ್ಚರ್ಯ ಆಯಿತು ಅಂದರೆ, ನೇಚರ್ ಎಲ್ಲ ಕಡೆ ಒಂದೇ, ಎಲ್ಲ ಹಚ್ಚ ಹಸಿರಾಗಿದೆ. ನಮ್ಮ ದೇಶದಲ್ಲೂ ಹೀಗೆ ಇರುತ್ತೆ. ಬಟ್ ಆದರೆ ಒಂದು ಮೇಜರ್ ಡಿಫ್ರೆನ್ಸ್ ಏನು ನೋಡಿದೆ ಅಂದರೆ, ನಮ್ಮ ವೆಸ್ಟರ್ನ್ ಘಾಟ್ಸಲ್ಲಿ ಅಥವಾ ಯಾವುದೇ ಟ್ರೆಕ್ಕಿಂಗ್ ಹೋದರೂ ಎಲ್ಲಂದರಲ್ಲಿ ಪ್ಲಾಸ್ಟಿಕ್ ಬಾಟಲ್ಸು, ಚಿಪ್ಸ್ ಕವರ್ಸು ಎಲ್ಲ ಬಿಸಾಕಿರ್ತಾರೆ. ಬಟ್ ಆದರೆ ಇಲ್ಲಿ ಒಂಚೂರು ಪ್ಲಾಸ್ಟಿಕ್ ಆಗಲಿ ಬೇರೆ ಯಾವುದೇ ವೇಸ್ಟ್ ಆಗಲಿ ನಮ್ಮ ಕಣ್ಣಿಗೆ ಕಾಣಿಸ್ಲಿಲ್ಲ. ಸೊ ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ, ನಾಟ್ ಜಸ್ಟ್ ಜಾಪನೀಸ್ ಗ್ರೇಟ್ ಅಂತಲ್ಲ, ಬಟ್ ನಾವೆಷ್ಟು ವರ್ಸ್ಟ್ ಆಗ್ತಾಯಿದ್ದೀವಿ ಅಂತ ಇದರಲ್ಲಿ ಅರ್ಥ ಆಗುತ್ತೆ. ಸೊ ಆದಷ್ಟು ಎಲ್ಲ ಕಡೆ ನೀವೆಲ್ಲ ನೇಚರ್ ಪ್ಲೇಸಸ್ಗೆ ಹೋದಾಗ ಪ್ಲಾಸ್ಟಿಕ್ನ ಎಸಿಬೇಡಿ. ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ನೇಚರ್ನ ಸೇವ್ ಮಾಡೋಣ. ಸೊ ಇಲ್ಲೊಂದು ಆಲ್ಮೋಸ್ಟ್ ಟಾಪಲ್ಲಿ ಒಂದು ಜಂಕ್ಷನ್ ಪಾಯಿಂಟಿಗೆ ಬಂದಿದ್ದೀವಿ. ಸೊ ಈಗ ಲೆಫ್ಟ್ ಹೋದರೆ ಇದು ಇನ್ನೊಂದು ಟ್ರೈಲ್ಗೆ ಹೋಗುತ್ತೆ, ಇನಾರಿಯಾಮ ಟ್ರೈಲ್ಗೆ. ನಾವು ಬಂದಿದ್ದು ತಕೋ ಸಂಗೋಚಿ ಸ್ಟೇಷನಿಂದ ಟಾಪ್ ಆಫ್ ದಿ ಮೌಂಟ್ ತಕೋವಾಗೆ ಈ ಪಾತಲ್ಲಿ ಹೋಗಬೇಕು. ಸೊ ಇನ್ನೇನು ಪೀಕ್ ಹತ್ರ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಟಾಪ್ ಮೇಲೆ ಬಂದಮೇಲೆ ಇಲ್ಲೆಲ್ಲ ಮರದಲ್ಲಿ ಮೆಟ್ಲು ಮಾಡಿದ್ದಾರೆ. ಇಷ್ಟು ದೊಡ್ಡ ಕ್ಯೂ ಏನಕ್ಕೆ ಅಂದ್ಕೊಂಡ್ರಾ? ನೋಡಿ, ಇಲ್ಲಿ ಒಂದು ಪೋಲ್ ಹಾಕಿದ್ದಾರೆ, ಪೀಕ್ 599 ಮೀಟರ್ಸ್ ಅಂತ. ಸೊ ಅಲ್ಲಿ ರೀಚ್ ಆಗಿದ್ದೀವಿ ಅಂತ ಎಲ್ಲರೂ ಸೆಲ್ಫಿ ಫೋಟೋ ತಗೊಳ್ಳೋಕ್ಕೋಸ್ಕರ ಇಷ್ಟು ಕ್ಯೂ ನಿಂತಿದ್ದಾರೆ ನೋಡಿ. ಸೊ ಫೈನಲಿ ಟ್ರೆಕ್ ಮಾಡಿ ಪೀಕಿಗೆ ಬಂದಿದ್ದೀವಿ ನಾವು, ಮೌಂಟ್ ತಕಾವೋ ಪೀಕ್ಗೆ. ಸೊ ಪೀಕಿಂದ ವ್ಯೂ ಹೇಗಿದೆ ಅಂತ ಅಲ್ಲಿ ಮುಂದೆ ಗೊತ್ತಾಗುತ್ತೆ, ಬನ್ನಿ ನೋಡೋಣ. ಸೊ ಈಗ ಪೀಕ್ ಮುಗಿಸ್ಕೊಂಡು ಕೆಳಗಡೆ ಇಳಿಯೋ ಸಮಯ. ನಾವು ಬಂದಿದ್ದು ಟ್ರೈಲ್ 6ಇಂದ ಮೇಲೆ ಬಂದ್ವಿ. ಸೊ ಈಗ ರಿಟರ್ನ್ ಹೋಗ್ತಾ ಟ್ರೈಲ್ 4 ತಗೊಳ್ಳೋಣ ಅಂತ ಇದ್ದೀವಿ. ಸೊ ಬನ್ನಿ, ಟ್ರೈಲ್ 4ಇಂದ ಕೆಳಗಡೆ ಇಳ್ಕೊಂಡು ಹೋಗೋಣ. ಸೊ ಟ್ರೈಲ್ 4ಅಲ್ಲಿ ಇಳಿಬೇಕಾದ್ರೆ ಹಾಗೆ ನಡುವೆ ಒಂದು ಸಸ್ಪೆನ್ಷನ್ ಬ್ರಿಡ್ಜ್ ಇದೆ, ನೋಡ್ಬೋದು. ಫುಲ್ಲು ಫಾರೆಸ್ಟ್ ಮಧ್ಯ. ಬ್ರಿಡ್ಜ್ ಮಾಡಿದ್ದಾರೆ. ಫುಲ್ ಡೆನ್ಸ್ ಫಾರೆಸ್ಟ್.
ಆ್ಯಕ್ಚುಲಿ ಇವತ್ತು ಸ್ವಲ್ಪ ಬಿಸಿಲು ಜಾಸ್ತಿನೇ ಇದೆ. ನೋಡ್ಬೋದು ನೀವು, ಅಲ್ಲಿ ಬಿಸಿಲಿದೆ, ಬಟ್ ಇಲ್ಲಿ ಥಿಕ್ ಫಾರೆಸ್ಟ್ ಇರೋದ್ರಿಂದ ಬೆಳಕು ಕಡಿಮೆ ಇದೆ. ವಾವ್, ಸಕ್ಕದಾಗಿದೆ. ಆ್ಯಕ್ಚುಲಿ ಮೇಯ್ನ್ ಟಾಪ್ ವ್ಯೂಗಿಂತ ಇಳಿಬೇಕಾದ್ರೆ ಟ್ರಯಲ್ 4 ಬಂದು ಟ್ರಯಲ್ 2 ಬರ್ತಾಯಿದ್ದೀವಿ. ಈ ವ್ಯೂಗಳೇ ತುಂಬ ಸಕ್ಕದಾಗಿ ಕಾಣ್ತಾ ಇದೆ. ಇಳಿಬೇಕಾದ್ರೆ ನೋಡಿ ಎಷ್ಟು ಸ್ಟೀಪ್ ಇದೆ. ಇಲ್ಲಿ ಯಾರೋ ದೊಡ್ಡ ಮನೆ ಹುಡುಗ ಕಾರೇ ಇಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಓಕೆ, ಫೈನಲಿ ಟ್ರೆಕ್ಕಿಂಗ್ ಮುಗೀತು. ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಮತ್ತೆ ಅದೇ ಪಾಯಿಂಟಿಗೆ ಬಂದ್ವಿ. ಸೊ ಇದಾಗಿತ್ತು ಮೌಂಟ್ ತಕಾವೋ, ಜಪಾನಲ್ಲಿ ಫಸ್ಟ್ ಟ್ರೆಕ್ಕಿಂಗ್ ಎಕ್ಸ್ಪೀರಿಯೆನ್ಸು. ಹೇಗಿತ್ತು, ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಸೊ ಅಂಟಿಲ್ ದೆನ್ ನೆಕ್ಸ್ಟ್ ಬ್ಲಾಗ್, ಸಿ ಯು, ನಮಸ್ಕಾರ.